ಹಾಯ್ ಫ್ರೆಂಡ್ಸ್, ಆಶಾ ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಎಂತ ಗೊತ್ತುಂಟಾ, ನನ್ನ ಮಗಳು ಕೇಕ್ ಮಾಡಬೇಕು ಅಂತ ಹೇಳಿದ್ದು ಅಂತ ನಾವು ಈ ಕೇಕನ್ನು ಮಾಡಿದ್ದು. ತುಂಬ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಹಾಗೆ ಅವಳೇ ಮಾಡಿದ್ದು, ಅದನ್ನು ಡೈರೆಕ್ಟಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ ಬಂದದಾಯ್ತಾ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಇದು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಈ ಕೇಕ್ ಅಂತ ನಿಮಗೆ ಗೊತ್ತಾಗ್ಬೋದು. ಕಟ್ ಮಾಡ್ತೇನೆ ನೋಡಿ, ಕಟ್ ಆಯಿತು. ಸಖತ್ತಾಗಿ ಬಂದಿದೆ. ಹಾಗೆ ನೀವು ಸಹ ಟ್ರೈ ಮಾಡಿ. ಎಷ್ಟು ಚೆಂದ ಬಂದಿದೆ ನೋಡಿ, ನಾನು ತೋರಿಸ್ತಾ ಇದ್ದೇನೆ, ಗೊತ್ತಾಗ್ತದೆ ನಿಮಗೆ. ಒಂಥರ ಸ್ಪಾಂಜಿ ಥರ ಇದೆ ನೋಡಿ. ಹಾಗೆ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಯ್ ಎಲ್ಲರಿಗೂ, ನಮ್ಮ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಚಾಕ್ಲೇಟ್ ಕೇಕ್ ಮಾಡಲಿಕ್ಕೆ ಬಂದಿದ್ದೇನೆ. ಈಗ ನಾನು ಅರ್ಧ ಗ್ಲಾಸ್ ಮೊಸರು ಹಾಕ್ತೇನೆ, ಅರ್ಧ ಗ್ಲಾಸ್ ಅಷ್ಟು ಆಯಿಲ್ ಹಾಕ್ತಿದ್ದೇನೆ, ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡಬೇಕು. ಮಿಕ್ಸಿ ಎಲ್ಲ ಸಕ್ಕರೆ ಮೆಲ್ಟ್ ಆಯಿತು. ನಾನು ಮಿಕ್ಸ್ ಮಾಡಿದ್ದು ಆಯಿತು. ಈಗ ಈ ಗ್ಲಾಸಲ್ಲಿ 2 ಕಪ್ಪಷ್ಟು ಮೈದಾ ಸೇರಿಸುವ. ಮಾಡ್ತಾ ಇರೋದು ಚಾಕ್ಲೇಟ್ ಕೇಕ್. ಅದಕ್ಕೆ ಸ್ವಲ್ಪ ಕೊಕೊ ಪೌಡರ್ ಹಾಕಿ, 1 ಗ್ಲಾಸ್ ಅಷ್ಟು ಚಮಚದಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ, ಅರ್ಧ ಚಮಚದಷ್ಟು ಸೋಡಾ ಪೌಡರ್ ಹಾಕಬೇಕು. ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು ಗ್ಲಾಸ್ ಅಷ್ಟು ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಲು ಸೇರಿಸಿ ನೋಡಿ, ನಾನು ಸ್ವಲ್ಪ ಹಾಲು ಹಾಕ್ತಿದ್ದೇನೆ. ರೆಡಿ ಆಗ್ತಾ ಉಂಟು. ಈಗ ಮಿಕ್ಸಿಟ್. 1 ಗ್ಲಾಸ್ ಹಾಲಲ್ಲಿ ಇಷ್ಟು ಮುಗಿಸಿದೆ ಆಯಿತು. ಈಗ ಒಂದು ಬೌಲಿಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಮತ್ತೆ ಹಿಟ್ಟು ಹಾಕಿ ಸ್ಪ್ರಿಂಕಲ್ ಮಾಡಬೇಕು. ಮೈದಾ ಬದಲು ಗೋಧಿ ಹಾಕಿ ಮಾಡ್ಬೋದು. ಈಗ ಇದನ್ನು ಹಾಕುವ. ನೀವು ಗೋಡಂಬಿಯನ್ನು ಹಾಕ್ಬೋದು, ಇಲ್ಲಾಂದ್ರೆ ದ್ರಾಕ್ಷಸ ಹಾಕ್ಬೋದು. ಇಡುವ. ಇಟ್ಟೆ. ಕೇಕ್ ರೆಡಿ. ಹಂಚುವ.
ಸೂಪರಾಗಿದೆ. ನೀವು ಟ್ರೈ ಮಾಡಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.